ಸೇಡು ಸೇಡೆಂಬ ಸೈತಾನನ ನಂತರಂಗದಾಗ ಮನೆ ಮಾಡಿ ಕೆಳಕಿ ಕೆಳಗೆ ಹತ್ತೈತೆ. ನನ್ನ ತಂದೆ ತಾಯಿಯನ್ನು ಕೊಂದು ನಮ್ಮ ಆಸ್ತಿಯನ್ನು ಎತ್ತಿ ಹಾಕಿ ನಮ್ಮಣ್ಣ ತಮ್ಮಂದಿರನ್ನ ಬೇರೆ ಮಾಡಿದ ನನ್ನ ಕುಲ ವೈರಿ ಎಲ್ಲಿ 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 ಅಂತ. ಹೌದು, ನನ್ನ ತಂದೆ ತಾಯಿಯನ್ನು ಕೊಂದ ನನ್ನ ಕುಲವೈರಿ ಜಗತ್ತಿನ ಯಾವ ಮೂಲೆಯಲ್ಲಿ ಅಡಿಗೆ ತರಿಸ್ತಾರೆ. ಹೊರಗೆ ಎಳೆದು ತುಂಡು ತುಂಡಾಗಿ ಕತ್ತರಿಸಿ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಪಡಿಸುವಾದ್ರ ನಮ್ಮಪ್ಪನ ಮಗನೇ ಅಲ್ಲ. ಹೌದು, ಎಲ್ಲಿ ಅಂತ ಹುಡುಕ್ಬೇಕು? ಈ ಜಗತ್ತಿನ ಮೂಲೆ ಮೂಲೆಯಲ್ಲಿ ಹುಡುಕ್ತೀನಿ ಆ ನನ್ನ ಕುಲ ವೈರಿಯನ್ನ. ಅದಕ್ಕೋಸ್ಕರ ನನ್ನ ಪ್ರಾಣನೇ ಒತ್ತಿಟ್ಟು ಹುಡುಕ್ತೇನೆ. ಹೌದು, ಹುಡುಕ್ತೇನೆ. ಅಲ್ಲೋ ಮಿಸ್ಟರ್, ದಾರಿಯಲ್ಲಿ ಮೈ ಉಬ್ಬಿಸಿಕೊಂಡು ಕೂಳಿ ನಿಂತಾಗೆ ನಿಂತಿದ್ದೀರಲ್ಲ, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಡ್ರಿ. ಅಷ್ಟಕ್ಕೂ ಹರಿಯದ ನನ್ನಂತ ಹೆಣ್ಣು ಮಕ್ಕಳನ್ನು ಕಂಡ್ರೆ ಹುಚ್ಚರಂತೆ ಜಲ್ಲು ಸುರಿಸುವ ನೀನೊಬ್ಬ ಕಾಮುಕ ಅಂತ ಕಾಣಿಸುತ್ತೆ. ನಾನು ಕಾಮುಕ? ಚೆನ್ನಾಗಿದೆ. ಹುಚ್ಚಿ, ಈ ಸಮಾಜದಾಗಿರೋ ತಾಯಿಯಂದಿರು ತಮ್ಮ ಮಕ್ಕಳಿಗೆ ಅಕ್ಕ ತಮ್ಮ ತಾಯಿ ಎನ್ನುವ ಮಾನವೀಯ ಮಮತೆ ಕೊಟ್ಟು ಬೆಳೆಸಿರ್ತಾರ. ಅವರು ತುಂಡು ಬಟ್ಟೆ ಹಾಕಿಕೊಂಡು ಬಂದು ರಸ್ತೆ ಮೇಲೆ ಬರೋದನ್ನು ನೋಡಿದ್ರ ಹರಿಯದ ಹುಡುಗರಿಗೆ ಅಷ್ಟೇ ಅಲ್ಲ, ಎಲ್ಲ ಹಲ್ಲು ಬಿದ್ದು ಮುದುಕರ ಬಾಯಾಗ ಜೊಲ್ ಸುರ್ತೈತೆ. ಹೌದು, ಈ ಸಮಾಜ ಹಾಳಾಗ್ತಿರೋದು ನಮ್ಮಂತವರಿಂದಲ್ಲ, ನಿಮ್ಮಂತ ತುಂಡು ಬಟ್ಟೆ ತೊಟ್ಟು ಬರುವ ಹೆಣ್ಣುಗಳಿಂದ. ಅಂದ್ರೆ ನೀವು ಕೆಟ್ಟು ಹೋಗುತ್ತೀರಿ ಎಂದು ಕಟ್ಟಿರುವ 4 ಗೋಡೆ ಮಧ್ಯೆ ಇರ್ಬೇಕ ಈ ಹೆಣ್ಣಿನ ಜೀವನ. ನೀನು ಹೇಳುವ ಹಾಗೆ ಈ ಹೆಣ್ಣಿಗೆ ಸ್ವತಂತ್ರ ಬೇಡವೆ? ನಿಮ್ಮಂತ ಗಂಡುಗಳಿಗೆ ಅಂಜಿ ಈ ಹೆಣ್ಣಿನ ಸೌಂದರ್ಯ ಮುಚ್ಚಿಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ನೋ ನೋ ನೋ, ಮುಚ್ಚಿಡ್ಬೇಡ್ರಿ. ಆದ್ರ 4 ಗೋಡೆಗಳ ಮಧ್ಯೆ ಮುಚ್ಚಿಡಬೇಕಾದ ಸೌಂದರ್ಯವನ್ನ ಬಿಚ್ಚಿ ದಾರಿ ಮೇಲೆ ತಂದ್ರೆ ಏನಾಗುತ್ತೆ ಗೊತ್ತಾ? ಈ ನನ್ನ ಹುಡುಗರು ಅಂತ ಮುತ್ಕೊಡ್ತಾರೆ, ಮೈ ಮೇಲೆ ಬರ್ತಾರೆ, ಮಾನ ಕಳಿತಾರೆ. ಹಾಗೇನ್ ಮಾಡ್ತೀಯ? ಮಾನ ಕಳ್ಕೊಂಡ ಮೇಲೆ ಪ್ರಾಣ ಇಟ್ಕೊಂಡ್ರು ಏನ್ ಮಾಡ್ತೀಯ? ಹೆಣ್ಣು ಗಾಜಿನ ಗೊಂಬೆ ಇದ್ದಂಗ. ಗೊಂಬೆ ಮೇಲೆ ಕಲ್ ಬಿದ್ರು, ಕಲ್ ಮೇಲೆ ಗೊಂಬೆ ಬಿದ್ರು ಒಡೆಯೋದು ಗಾಜಿನ ಗೊಂಬೆ, ಹೊಡೆಯೋದು ಕಲ್ಲಲ್ಲ. ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹೆಣ್ಣು ಮಕ್ಕಳು ಎಲ್ಲಿರ್ಬೇಕು ಅಲ್ಲಿದ್ರೇನೆ ಚಂದ. ಎಚ್ಚರಿಕೆಯಿಂದಿರ್ಬೇಕು. ದೂರ ಸರಿ ಆಚೆ. ನೀನು ಎಚ್ಚರದ ಮಾತುಗಳನ್ನು ಕೇಳಿ ಹುಚ್ಚರಂತೆ ನಟಿಸಿದ್ರೆ ಈ ಜಗತ್ತು ಹೇಳುತ್ತೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಭಾರತೀಯ ಸಂಸ್ಕೃತಿ ಇದು ಎಂತದು ಅಂತ. ಶಭಾಷ್, ಮೆಚ್ಚಬೇಕಾದೆ. ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತಾಡೋ ಹೆಣ್ಣೆ, ನೀನು ಹೇಗಿದ್ದೀಯಾ ಎಲ್ಲಿದ್ದೀಯಾ ಅನ್ನೋದನ್ನ ಅರಿತುಕೊಂಡು ಮಾತಾಡೋ. ಇಡೀ ಜಗತ್ತಿಗೆ ಭಾರತೀಯ ಹೆಣ್ಣುಗಳು ಅತಿ ಸೌಂದರ್ಯ ಅಂತ ಹೇಳ್ತಾರೆ. ಅದು ಯಾರಿಂದ? ನಿನ್ನ ನೀನ್ ತಿಳ್ಕೊಂಡಿದ್ದೀಯ? ಸುಳ್ಳು. ಯಾಕಂದ್ರೆ ಮೈ ತುಂಬಾ ಸೀರೆ ಬಿಟ್ಟು, ಹಣೆ ತುಂಬಾ ಕುಂಕುಮ ಇಟ್ಟು, ತಲೆ ತುಂಬಾ ಹೂವನ್ನಿಟ್ಟು ಬರುವ ಹೆಣ್ಣ ನೋಡಿದ್ರ ಎಂಥ ಕಾಮುಕಗೂ ಸಹಿತ ಕಾಮ ಎನ್ನುವ ಸೊಕ್ಕಡಗಿ ಅಮ್ಮ ತಾಯಿ ಅಕ್ಕ ಎನ್ನುವ ಮಾನವೀಯತೆ ಮಮತೆ ಬರ್ತೈತೆ. ಅದಕ್ಕೆ ಬಲ್ಲವರು ಹೇಳ್ತಾರೆ ಇಡೀ ಜಗತ್ತಿಗೆ ಭಾರತೀಯ ಸಂಸ್ಕೃತಿ ಅತಿ ದೊಡ್ಡದು ಅಂತ ಹೇಳ್ತಾರೆ. ಅದು ನಿನ್ನಂತವಳಿಗೇನು ಗೊತ್ತು? ಕ್ವಾಣಿನ ಮುಂದೆ ಕಿನ್ನೂರಿ ಬಾರಿಸಿದ್ರ ಕೊಂದ್ ಯಾವುದು ಕೋಳಿಗೆ ಯಾವುದು ಅಂತ ಹೇಳ್ತಾರೆ. ಮುಂದೆ ಎಷ್ಟು ಹೇಳಿದ್ರು ಅಷ್ಟೇ. ಅಂದ್ರೆ ನಿನ್ನ ಮಾತಿನಂತೆ ತುಂಡು ಬಟ್ಟೆ ಹಾಕಿದ ತಕ್ಷಣ ತಪ್ಪು ಮಾಡ್ತೀವಿ ಅನ್ನೋದಕ್ಕೆ ಈ ಹೆಣ್ಣು ಮಾಡುವ ತಪ್ಪಾದ್ರೂ ಏನು? ತಪ್ಪು. ನಿಮ್ಮಂತ ಹೆಣ್ಣುಗಳು ಪ್ರತಿ ಇರುವ ಹೆಜ್ಜೆನು ತಪ್ಪು ಮಾಡ್ತಾ ಇರ್ತೀರ.
ಹಳ್ಳಿಯಿಂದ ಕಾಲೇಜ್ಗೆ ಸಿಟಿಗೆ ಹೋಗ್ತೀರಾ. ಸಿಟಿ ಹೋದ ತಕ್ಷಣ ನಿಮ್ಮ ಫ್ರೆಂಡ್ಸ್ ಜೊತೆ ಸೇರಿ ಊರೂರು ಓಣಿ ಓಣಿ ಸುತ್ತಾಕಿ ಲೇಟ್ ಮಾಡಿ ಮನೆಗೆ ಬರ್ತೀರಾ. ಪಾಪ ಏನು ಹಳ್ಳಿಯ ತಂದೆ ತಾಯಿಗಳು ಯಾಕ ಭಾಳ ಲೇಟ್ ಅಂತ ಕೇಳಿದ್ರೆ ಏನ್ ಮಾಡ್ಲಪ್ಪ ಕಾಲೇಜಲ್ಲಿ ಲೇಟು ಅಂತ ಹೇಳ್ತೀರಾ. ಪಾಪ ಸುಳ್ಳು ಯಾವುದು ಸತ್ಯ ಯಾವುದು ಅರಿಯದ ಯಾ ನಿಮ್ಮ ತಂದೆ ನೀವ್ ಹೇಳಿದನ್ನ ಸತ್ಯ ಅಂತ ತಿಳ್ಕೊತಾನೆ. ಅಷ್ಟೇ ಯಾಕೆ ಕಾಲೇಜಲ್ಲಿ ನಿಮ್ ಫ್ರೆಂಡ್ಸ್ ಜೊತೆ ಬೈಕಲ್ಲಿ ಸುತ್ತಾಡಿ ಹೊತ್ತು ಮುಡುಗೋ ಮುಂಚೆ ಮನೆಗೆ ಬರ್ತೀರಾ. ಆಗ ಏನು ಇಂತ ಅನ್ನಂದ್ರು ಯಾಕ ಲೇಟ್ ಅಂತ ಕೇಳಿದ್ರೆ ಏನ್ ಮಾಡೋಣ ಕಾಲೇಜಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಇತ್ತು ಅಂತ ಹೇಳ್ತೀರಾ. ಅಷ್ಟೇ ಯಾಕೆ 9 ತಿಂಗಳು ಹೊತ್ತು ಜೋಪಾನ ಮಾಡಬೇಕಾದ ನಿನ್ನಂತ ಹೆಣ್ಣುಗಳೇ ಭ್ರೂಣ ಹತ್ಯೆ ಮಾಡ್ತೇರೆ. ಅದು ತಪ್ಪಲ್ವಾ? ಅದಕ್ಕೆ ಹೇಳ್ತಾರೆ ಹೆಣ್ಣಿಗೆ ಹೆಣ್ಣೆ ಶತ್ರು ಹೌದು, ಈ ಜಗತ್ತಲ್ಲಿ ಹೆಣ್ಣಿಗೆ ಹೆಣ್ಣೆ ಶತ್ರು ಹೊರತು ಬೇರೆ ಯಾರು ಅಲ್ಲ. ಹಲೋ, ಈ ಸಮಾಜದಲ್ಲಿ ನಾನು ಒಬ್ಳೆ ಫ್ಯಾಷನ್ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀಯಾ? ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೆ ನಡೀತಾ ಇದೆ ಈ ಫ್ಯಾಷನ್. ಅಂತದ್ರಲ್ಲಿ ನಂದೇನು ಮಹಾ? ನಿಂದೇನು ಮಹಾ ಇಲ್ಲ, ಇನ್ನೂ ಕಡಿಮೆನೇ ಇದೆ. ಹುಚ್ಚಿ, ಹಳ್ಳಿಗಳ ಬಗ್ಗೆ ಅಷ್ಟೊಂದು ಕೇವಲ ಬಗ್ಗೆ ಮಾತಾಡಬೇಡ. ಈ ಭಾರತೀಯ ಸಂಸ್ಕೃತಿ ಉಳಿದುದು ಭಾರತೀಯ ಬಡ ಹೆಣ್ಣು ಮಕ್ಕಳಿಂದ ಹೊರತು ನಿನ್ನಂತ ಉಳಿದ್ರೆ ಮಾತ್ರ ಅಲ್ಲ. ಯಾಕಂದ್ರೆ ಭಾರತ ಹೇಳಿ ಕೇಳಿ ಹಳ್ಳಿಗಳ ದೇಶ. ಆ ಹಳ್ಳಿಗಳಲ್ಲಿ ಎದ್ರಾಬದ್ರ ಓಣಿ ಇರ್ತಾವ. ಎದ್ರಾಬದ್ರ ಓಣಿ ಒಳಗ ಅಕ್ಕಪಕ್ಕದ ಮನಿ ಇರ್ತಾವ. ಆ ಅಕ್ಕಪಕ್ಕದ ಮನಿ ಒಳಗ ಹೆಣ್ಣು ಗಂಡು ಇಬ್ರು ಇರ್ತಾರೆ. ಆದ್ರೆ ಅವ್ರು ಹೇಗಿರ್ತಾರೆ ಗೊತ್ತಾ? ಅಣ್ಣ ತಂಗಿ, ಅಕ್ಕ ತಮ್ಮ, ತಾಯಿ ತಂದೆ ತರ ಇರ್ತಾರೆ. ಆದ್ರೆ ನಿಮ್ಮಂತವರು ಸಿಟಿ ಪ್ಯಾಷನ್ಗೆ ಒಗ್ಗಿಕೊಂಡು ಈ ಹಳ್ಳಿಗಳ ಸಂಸ್ಕೃತಿನೇ ಹಾಳು ಮಾಡ್ತೀರಾ. ಅದಕ್ಕೆ ಬಲ್ಲವರು ಮಾತು ಹೇಳ್ತಾರೆ, ಮಾಖೋ ಮಂದಿರ में रख के पूजा करो, ऐसा पत्नी को पिंजर में रख के प्यार करो ऐसा सुअर औरत को लात मर के दूर करो ಅಂತ ಹೇಳ್ಯಾರ. ನಾನೊಬ್ಬ ನಿಷ್ಠುರ ಮಾತೆ. ಮಾವಿನ ಮರಕ್ಕ ಮಾವಿನ ಮರನೇ ಅಂತೀನಿ, ಬೇವಿನ ಮರಕ್ಕ ಬೇವಿನ ಮರನೇ ಅಂತೀನಿ. ಬೇವಿನ ಮರದಾಗ ಮಾವಿನ ಫಲ ಕೊಡಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಇದೇ ಮೊದಲು, ಇದೇ ಕಡೆ. ಇನ್ನೊಂದ್ಸಲಿ ರಸ್ತೆ ಮಧ್ಯೆ ಈ ತರ ಬಟ್ಟೆ ಹಾಕೊಂಡು ಬಂದ್ರೆ ನಾನ್ ಹೇಳಲ್ಲ, ಇಲ್ಲಿ ಕುಂತಾರಲ್ಲ ಈ ನನ್ನ ಸಹೋದರರು ಅವ್ರ ಉತ್ತರ ಕೊಡ್ತಾರೆ. ಎಚ್ಚರ. ಒಬ್ಬಳೇ ಇದ್ರಿ ಅಂತ ನೀನು ತಪ್ಕೊಳ್ಳೋ ಗಂಡಸು ನಾನಲ್ಲ. ನಿಮ್ಮಂತವ್ರನ್ನ ಸರಿ ದಾರಿಗೆ ತರೋ ಸರ್ದಾರ ನಾನು. ಹೆಣ್ಣು ಅಂತ ಕೈ ಮುಗಿತೀನಿ. ತಿಳ್ಕೊಂಡ್ರೆ ಸರಿ, ತಿಳ್ಕೊಳ್ದಿಲ್ದ್ರೆ ಮುಂದೆ ನಡೆಯೋದೇ ಬೇರೆ. ಈ ಊರಿನಲ್ಲಿ ಕಾಲುಡಿಕೆತ ಮುಂಚೆ ಮಂಗಳಾರತಿ ಮಾಡಿಬಿಟ್ನಲ್ಲ. ಇರ್ಲಿ, ನನ್ನಣ್ಣನಿಗೆ ಹೇಳಿ ಇವನಿಗೊಂದು ಕತೆ ಕಾಡ್ಲೇಬೇಕು. ಹೌದು, ನಾನು ಚಿಕ್ಕವಳಿದ್ದಾಗ ಈ ಊರು ಬಿಟ್ಟು ಹೋಗಿದ್ದೆ. ಈಗ ನನ್ನ ಅಣ್ಣನ ಜಮೀನು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಯಾರನ್ನ ಕೇಳಬೇಕು? ನಮ್ಮ ಅಣ್ಣ ಆತಗೆ ತೋಟಕ್ಕೆ ಬರ್ತಾನೆ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. ಹೊಟ್ಟೆ ಬೇರೆ ತುಂಬಾ ಹಸಿತಾ ಇದೆ. ರೀ ಮಿಸ್ಟರ್, ಈ ಊರಿನ ಶ್ರೀಮಂತ ಸಾಹುಕಾರ ಜಯರಾಜನ ಜಮೀನು ಎಲ್ಲಿದೆ ಅಂತ ಸ್ವಲ್ಪ ತೋರಿಸ್ತೀರಾ? ಜಯರಾಜು ಜಮೀನ? ಹಾ, ಇಲ್ಲೇ ಇದೆ. ನಮ್ಮ ಹೊಲದ ಪಕ್ಕ 300 ಎಕರೆ ಇದೇ ಅವ್ರ ಜಮೀನು. ಇಲ್ಲೇ ಇದೆಯಾ? ಶಂಕರ್, ಶೀಲಾ, ಶಂಕರ್, ನೀನಿಲ್ಲಿ? ಏನಿದು ನಿನ್ನ ವೇಷ? ಶೀಲಾ, ಇದೇ ನಮ್ಮೂರು, ಇದೇ ನಮ್ಮ ತೋಟ. ಅಣ್ಣ ಅದಕ್ಕೆ ಬರ್ತಾನೆ ಅಂದಿದ್ರು, ಅದಕ್ಕೆ ಅವ್ರು ಕಾಯ್ತಾ ಇದ್ದೆ. ಹೋಗ್ಲಿ, ನೀನೇ. ಶಂಕರ್,
ನಂದು ಇದೇ ಊರು. ಈ ಊರಿನ ಶ್ರೀಮಂತ ಸಾವುಕಾರ ಜಯರಾಜನ ತಂಗಿ ನಾನು. ಹೌದು, ನೀನು? ಶೀಲಾ, ನಂದು ಹೇಗಾದ್ರೂ BCom ಪದವಿ ಮುಗಿತು. ಅದಕ್ಕೆ ನೌಕರಿ ಸಿಗೋರು ಇಲ್ಲೇ ಅಣ್ಣಂದ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅಬ್ಬಾ, ಎಂತ ಆಶ್ಚರ್ಯ ನೋಡ್ದೆ ಶೇಖರ್. ನಮ್ಮಿಬ್ಬರದು ಒಂದೇ ಊರಾದ್ರೂ ಗೊತ್ತೇ ಆಗ್ಲಿಲ್ಲ. ಆದ್ರೂ ನಮ್ಮಿಬ್ಬರ ಪ್ರೀತಿ ಮುರಿತು ಅಂತ ತಿಳ್ಕೊಂಡಿದ್ವಿ. ಆದ್ರೆ ಆ ದೇವರು ಮತ್ತೆ ನಮ್ಮನ್ನು ಒಂದು ಗುಡ್ಸಿದ. ಐ ಲವ್ ಯು ಶೇಖರ್, ಐ ಲವ್. ನಿಲ್ಲು ಶೀಲಾ, ಇನ್ನು ಮುಂದೆ ನಮ್ಮ ಪ್ರೀತಿ ಮುಂದುವರಿಯೋದಿಲ್ಲ ಶೀಲಾ, ಮುಂದುವರಿಯೋದಿಲ್ಲ. ಶೇಖರ್, ಏನ್ ಮಾತನಾಡ್ತಾ ಇದೀಯ ನೀನು? ನಮ್ಮಿಬ್ಬರ ಪ್ರೀತಿಯ ಬಗ್ಗೆ ಏನೇನು ಆಸೆ, ಎಷ್ಟೆಷ್ಟು ಕನಸುಗಳು ಕಟ್ಟಿಕೊಂಡಿದ್ದೇವೆ ಅಂತ ಗೊತ್ತಲ್ಲ ನಿನ್ಗೆ? ಗೊತ್ತು, ಆಸೆ ಪಟ್ಟಿದ್ದು ಗೊತ್ತು, ಕನಸು ಕಟ್ಟಿದ್ದು ಗೊತ್ತು. ಆದ್ರೆ ಅವಾಗ ನೀನ್ ಯಾರಂತ ನನಗ್ ಗೊತ್ತಿರ್ಲಿಲ್ಲ, ನಾನು ಯಾರಂತ ನಿನಗ್ ಗೊತ್ತಿರ್ಲಿಲ್ಲ. ಆದ್ರೆ ಇವಾಗ ನೀನು ಶ್ರೀಮಂತರ ಮನೆಯ ಸುಕನ್ಯಾಮಣಿ, ಅರಮನೆಯಲ್ಲಿ ಕಾಲ ಕಳೆಯಬೇಕಾದ ನೀನು ಈ ಬಡವನ ಮನೆಗೆ ಬರುವೆಯ? ಅಂದ್ರೆ ನಿನಗೆ ನನ್ನನ್ನು ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದೀಯಾ? ನೋಡು ಶಂಕರ್, ನಾವಿಬ್ರು ಮುಂಚೆ ಹೇಗಿದ್ದೀವೋ ಈಗ್ಲೂ ಹಾಗೆ ಇದ್ದು ಬಿಡೋಣ. ಸಿಟಿಯಲ್ಲಿ ನನಗೆ ಯಾವ ಶ್ರೀಮಂತಿಕೆನೂ ಬೇಡ, ಆಸ್ತಿಯೂ ಬೇಡ. ನಡಿ ಶಂಕರ್, ಈಗಲೇ ನಾವು ಬೆಂಗಳೂರಿಗೆ. ಹಾಗಲ್ಲ ಶೀಲಾ, ಮೊದಲೇ ನಾವು ಬಡವರು. ಬಡವರ ಮನೆಯಲ್ಲಿ ಖಾರ ರೊಟ್ಟಿ ತಿಂದ ಬೆಳೆದ ಜನ ನಾವು. ಅಂತದ್ರಾಗ ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋದ್ರೆ ಆ ದೇವರು ನನ್ನ ಮೆಸ್ತಾನ. ನೋಡು ಶಂಕರ್, ಈಗ ತಾನೇ ನಮ್ಮಿಬ್ಬರದು BA ಮುಗ್ದಿದೆ. ಯಾಕೋ ನಮ್ಮಿಬ್ಬರಿಗೂ ನೌಕರಿ ಆಯ್ತಂದ್ರೆ ನಾನು ಮೇಲು ನೀನ್ ಕೀಳು ಎನ್ನುವ ಭ್ರಮೆನೇ ಇರೋದಿಲ್ಲ. ಏನಂತೀಯ ಶಂಕರ್? ನೋಡ್ಸಿಲ್ಲ, ಮೊದಲೇ ನಿಮ್ಮಣ್ಣ ಸೊಕ್ಕಿನವ ಜಯರಾಜ, ಅದರಾಗ ನಮ್ಮಣ್ಣ ಶಿಟ್ಟಿನವ ಅರ್ಜುನ. ಅವರಿಬ್ಬರ ಕೈಯಾಗ ಸಿಕ್ಕ ನಮ್ಮ ಪ್ರೀತಿ ಹುಲಿಯ ಬಾಯಾಗ ಮೇಕೆ ಸಿಕ್ಕಂತಾಗಬಾರ್ದು. ಶಂಕರ್, ನನ್ನ ಬಗ್ಗೆ ನೀನು ಏನು ಚಿಂತಿಸಬೇಡ. ಯಾಕಂದ್ರೆ ನಾನು ನನ್ನನಿಗೆ ಈ ವಿಷಯ ಆದಷ್ಟು ಬೇಗ ತಿಳಿಸುತ್ತೇನೆ. ಆದ್ರೆ ಒಟ್ಟಿನ ಮೇಲೆ ನೀವು ನನ್ನನ್ನು ಮದುವೆ ಆಗ್ತೀರಾ ತಾನೇ? ನಿನ್ನ ಆಸೆನೇ ನನ್ನ ಆಸೆ. ಆಯ್ತು ನನ್ನ ರಾಜ.
ಬಂದಿ